ಸಾಂಕೀಕೆರೆಯ ಭಾಗದಲ್ಲಿ ವಾಕಿಂಗ್, ಜಾಗಿಂಗ್ ಅಥವಾ ಬೇರೆ ಕೆಲಸಗಳಿಗೆ ನಡ್ಕೊಂಡು ಹೋಗೋರು ಅದರಲ್ಲೂ ಕೂಡ ಪ್ರಮುಖವಾಗಿ ಮಳೆಗಾಲದಲ್ಲಿ ಜೀವವನ್ನ ಕೈಯಲ್ಲೇ ಇಟ್ಕೊಂಡು ಹೋಗಬೇಕಾಗಿರುವಂತಹ ಪರಿಸ್ಥಿತಿ. ಯಾರಪ್ಪ ಇಂಥ ಗಿಫ್ಟ್ ಕೊಟ್ಟಿರುವಂತದ್ದು ಅಂದ್ರೆ ಬಿಬಿಎಂಪಿಯ ನಿರ್ಲಕ್ಷ್ಯವೇ ಇದೆಲ್ಲದಕ್ಕೂ ಕಾರಣ. ಹಾಗಾದ್ರೆ ಮಳೆಗಾಲದಲ್ಲಿ ಅಲ್ಲಿ ಓಡಾಡೋಕೆ ಯಾಕೆ ಭಯ ಪಡ್ತಾ ಇದ್ದಾರೆ ಜನ? ನೋಡ್ತಾ ಹೋಗೋಣ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜೀವ ಭಯದಲ್ಲಿ ಜನ. ಮಳೆಗಾಳಿಗೆ ಮುರಿದ ಬೃಹತ್ ಮರದ ಕೊಂಬೆಗಳು, ಬೀಳುವ ಹಂತದಲ್ಲಿರೋ ಕೊಂಬೆ ತೆರವು ಮಾಡಿದ ಬಿಬಿಎಂಪಿ. ಬೆಂಗಳೂರಿನಲ್ಲಿ ಮಳೆ ಬಂದಾಗೆಲ್ಲ ಒಂದೆಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಮರಗಳು ಕೂಡ ಬೆಂಗಳೂರಿಗರಿಗೆ ಆತಂಕ ತಂದೊಡ್ಡಿವೆ. ಅದಕ್ಕೆ ಕಾರಣ ಬಿಬಿಎಂಪಿ. ಮಳೆಗಾಳಿಗೆ ಬೃಹತ್ ಮರದ ಕೊಂಬೆಗಳು ಮುರಿದು ಜೋತಾಡ್ತಾ ಇವೆ. ಯಾವಾಗ ಕಂಡವರ ಮೇಲೆ ಕೊಂಬೆಗಳು ಬೀಳ್ತಾವೋ ಅನ್ನೋ ಆತಂಕದಲ್ಲಿ ಜನರಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಒಣಗಿದ ಮರದ ಕೊಂಬೆಗಳನ್ನ ತೆರವು ಮಾಡಿಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಅದಕ್ಕೆ ಸ್ಪಷ್ಟೀಕರಣ ಅನ್ನುತ್ತರ ಬೆಂಗಳೂರಿನ ಸಾಂಕಿ ರಸ್ತೆಯ ಪಾದಚಾರಿ ಮಾರ್ಗದಲ್ಲಿ ಬೃಹತ್ ಮರದ ಕೊಂಬೆಗಳು ಮುರಿದು ಮರಗಳಲ್ಲೇ ಸಿಲುಕಿವೆ. ಇದರಿಂದ ನಡಿಗೆದಾರರು, ಸಾರ್ವಜನಿಕರು ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅಪಾಯಕಾರಿ ಸ್ಥಳದ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ಜೊತೆಗೆ ಕೆರೆ ಮಧ್ಯೆ ಸಾರ್ವಜನಿಕರು ಓಡಾಟ ಮಾಡ್ತಾರೆ. ಮರದಾಡಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ತಾಯಂದಿರು ಓಡಾಡ್ತಾರೆ. ಪಕ್ಕದಲ್ಲೇ ಕಾರ್ ಪಾರ್ಕ್ ಮಾಡ್ತಾರೆ. ಯಾವಾಗ ಯಾರ ಮೇಲೆ ಬೀಳುತ್ತೆ ಅನ್ನೋ ಆತಂಕ ಹೊರ ಹಾಕ್ತಿದ್ದಾರೆ. Like it's very dangerous, so anytime anything can happen. So ಆ ರೀಸನಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿದ್ರೆ, ಯಾಕಂದರೆ ಇಲ್ಲಿ ಕಾರ್ಸ್ ಎಲ್ಲ ಇದೆ, ಏನಾದರೂ ಡ್ಯಾಮೇಜು ಆಗ್ಬೋದು, ಮನುಷ್ಯರಿಗೂ ಡ್ಯಾಮೇಜ್ ಆಗ್ಬೋದು. ಮಗನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಇಲ್ಲೇ ಕರ್ಕೊಂಡು ಹೋಗಬೇಕು, ಇದೇ ರೋಡಲ್ಲಿ. ಮಕ್ಕಳು ತಲೆ ಮೇಲೆ ಬೀಳುತ್ತೆ ಅಂತ ಓಡಾಡಬೇಕಾದ್ರೆ ಭಯ ಆಗುತ್ತೆ ಸರ್. ಏರಿಯಾ ಅವರು ಯಾರು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಅಷ್ಟೇ ಸಾಕು. ಇನ್ನು ಸಾಂಕಿ ಕೆರೆ ಒಂದೇ ಅಲ್ಲ, ನಗರದ ಹಲವು ಕಡೆ ಈ ರೀತಿ ಅಪಾಯಕಾರಿ ಮುರಿದು ಬಿದ್ದಿರುವಂತಹ ಕೊಂಬೆಗಳಿವೆ. ಬೀಳೋ ಮರಗಳು ಕೂಡ ಇವೆ. ಹೀಗಾಗಿ ಬಿಬಿಎಂಪಿ ಎಚ್ಚೆತ್ತು ತೆರವು ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಜನರ ಜೀವಕ್ಕೆ ಕುತ್ತು ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಲೋಕೇಶ್ ಕೊಡ್ಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.